ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಹೊಣೆಗಾರಿಕೆ ಆದೇಶಿಸಿದೆ. 2013ರ 2ನೇ ಖಂಡದ ಮೂಲಕ ಗೌರವಿತ ರಾಜ್ಯಪಾಲರು ತಮ್ಮ ಅಧಿಕಾರ ಚಲಾಯಿಸಿ ಹೈದರಾಬಾದ್ ಕರ್ನಾಟಕ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಮನವಿ. ಮಾನ್ಯರ ಹೈದರಾಬಾದ್ ಕರ್ನಾಟಕವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಅತ್ಯಂತ ಉನ್ನತ ಪ್ರದೇಶವಾಗಿದ್ದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 2013ರಲ್ಲಿ 371 ಜೆ ಕಲಂ ಜಾರಿಯಾಗಿರುತ್ತದೆ. ಈ ಕಲಂ ಜಾರಿಯಾಗಿ 11 ವರ್ಷ ಕಳೆದಿದೆ. 371 ಜೆ ಕಲಂ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹರಿದು ಬಂದಿದೆ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಭ್ರಷ್ಟಾಚಾರದಿಂದ ಈ ಭಾಗದ ಅಭಿವೃದ್ಧಿ ಕುಂಠಿತವಾಗಿದೆ ಹಾಗೂ ಈ ಭಾಗದ ಬಂದ ಅನುದಾನ ದುರ್ಬಳಕೆ ಆಗುತ್ತಿದೆ. ಇದರ ಬಗ್ಗೆ ವಿಷಾದನೀಯ ಸಂಗತಿಯಾಗಿದೆ. ಏನು ಕಳೆದ ಸರ್ಕಾರ, ಬಿಜೆಪಿ ಸರ್ಕಾರ, ಇವತ್ತು 40% ಸರ್ಕಾರ ಇದೆ, ಭ್ರಷ್ಟಾಚಾರದ ಸರ್ಕಾರ ಇದೆ, ಕಮಿಷನ್ ಸರ್ಕಾರ ಇದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಕೂಡಲೇ ಏನು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾದಂತ ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಪತ್ರವನ್ನ ಕೊಟ್ಟು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ 3,000 ಕೋಟಿ ರೂಪಾಯಿಯಲ್ಲಿ ಅಕ್ರಮಗಳು ನಡೆದಿದ್ದಾವ, ಅದನ್ನ ತನಿಖೆಗೊಳಪಡಿಸಬೇಕು, ತನಿಖೆ ಮಾಡಿಸಿ 15 ದಿನಗಳಲ್ಲಿ ವರದಿಯನ್ನ ಬಹಿರಂಗಪಡಿಸಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕ್ತೀವಿ ಅಂತೇಳಿ ಇವತ್ತು ಜನಸಾಮಾನ್ಯರಿಗೆ ಸುಳ್ಳು ಭರವಸೆಯನ್ನ ನೀಡಿ ಇವತ್ತು ಆ ತನಿಖಾ ವರದಿಯನ್ನ ಮುಚ್ಚಾಕುವ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇರೋದು ವಿಷಾದಕರ ಸಂಗತಿಯಾಗಿದೆ. ಆ ಕಾರಣಕ್ಕಾಗಿ ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅವ್ಯವಹಾರಗಳು, ಭ್ರಷ್ಟಾಚಾರಗಳು, ಅನಾಚಾರಗಳು ನಡೆದಿದ್ದಾವ, ಅವುಗಳನ್ನ ಎಲ್ಲವನ್ನ ತನಿಖೆಗೊಳಪಡಿಸಬೇಕು, ತಪ್ಪಿತಸ್ಥರಿಗೆ ಜೈಲಿಗೆ ಹಾಕಬೇಕು. ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನ ನೀಡುತ್ತಾ ಇವತ್ತು ವಿಶೇಷವಾದಂತ ಅಧಿಕಾರವುಳ್ಳಂತ ಏನು ರಾಜ್ಯಪಾಲರದಾರ ಇಡೀ 371 ಜೆನ ವಿಶೇಷವಾದಂತ ಅಧಿಕಾರವನ್ನ ವಹಿಸಿಕೊಂಡಂತ ರಾಜ್ಯಪಾಲರಿಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ರಾಜ್ಯಪಾಲರ ನೀವು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಕು. ಈ ಮಂಡಳಿಯಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದ್ದಾವ, ಏನು ಅಕ್ರಮಗಳು ನಡೀತಾ ಇದ್ದಾವ, ಇವುಗಳನ್ನ ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಜೈಲಿಗೆ ಹಾಕುವ ನಿಟ್ಟಿನಲ್ಲಿ ನೀವು ರಾಯರ ಪ್ರವೃತ್ತರಾಗಬೇಕು ಅಂತೇಳಿ ಈ ಮೂಲಕ ನಾವು ಮಾನ್ಯ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅವರ ವತಿಯಿಂದ ರಾಜ್ಯಪಾಲರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಸರ್, ಇವತ್ತು ಎಲ್ಲಿಂದ ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್? ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಚೇರಿಯವರೆಗೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಸಾಯಿಬಣ್ಣ ಜಮಾದಾರ್, ಚಿಂತಕರಿಗೆ ಕಲಬುರಗಿ. ಥ್ಯಾಂಕ್ ಯು ಸರ್. ಇವತ್ತು ಈ ಭಾಗದಲ್ಲಿ 371ನೇ ಜೆ ಕಲಂ ಅಂತಕ್ಕಂಥದನ್ನ ಏನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಎಲ್ಲಾ ಸೇವಾ ಹಿರಿತನದ ಆಧಾರದ ಮೇಲೆ ಮುಂಬಡ್ತಿ ಸಿಗಬೇಕಾಗಿತ್ತು. ಈ ಭಾಗಕ್ಕೆ ನ್ಯಾಯವನ್ನ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಏನು 11 ವರ್ಷದ ಮೊದಲೇ 371 ಜೆ ಅನ್ನ ಏನು ಸಮರ್ಪಕವಾಗಿ ಜಾರಿ ತಂತು. ಅದರಲ್ಲಿ ಕಾನೂನಾತ್ಮಕವಾಗಿ ಕೆಲಸಗಳನ್ನ ಆಗ್ತಾ ಇಲ್ಲ. ಇವತ್ತಿನ ರಸ್ತೆ ಕಾಮಗಾರಿ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಔದ್ಯೋಗೀಕರಣ ಆಗಿರ್ಬೋದು ಮತ್ತು ಸೇವಾ ಹಿರಿತನದ ಮೇಲೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ 370 ಜೆ ಅನುದಾನದ ಮೇಲೆ ಆಧಾರಿತ ಮೇಲೆ ಏನು ಈ ಭಾಗದ ನೌಕರದಾರರಿಗೆ ಮುಂಬಡ್ತಿ ಕೊಡಬೇಕಾಗಿತ್ತು, ಕೊಳ್ಳಿಲ್ಲ. ಶಿಕ್ಷಣದ ಬಗ್ಗೆ ಏನು ಸುಧಾರಣೆ ಆಗಬೇಕಾಗಿತ್ತು, ಆಗಲಿಲ್ಲ. ಎಷ್ಟೋ KKRDB ಅಧೀನದಲ್ಲಿ ಕೆಲಸ ಮಾಡುವಂತ ಏನು ಏಡಬಲಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನ ಮಾಡಿ 2019-20ರಲ್ಲಿ ಆಳಂದ ತಾಲೂಕಿನ ಹೆಬಳಿ ಗ್ರಾಮದಲ್ಲಿ ನಡೆದಂತಹ ರಸ್ತೆ ಕಾಮಗಾರಿ ಆಗಿರ್ಬೋದು ಮತ್ತು ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥ ಟೆಂಡರ್ನಲ್ಲಿ ನಡೆದಿರುವಂತಹ ಅವ್ಯವಹಾರಗಳಾಗಿರ್ಬೋದು, ಸಾವಿರಾರು ಕೋಟಿ ರೂಪಾಯಿ ಈ ಮಂಡಳಿಯಲ್ಲಿ ಹಗರಣ ನಡೆದಿದೆ. ಇಂಥವ್ರನ್ನ ಯಾರೇ ಆಗಿರಲಿ, ಅಧಿಕಾರಿಗಳಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಸೂಕ್ತವಾಗಿ ತನಿಖೆಯನ್ನ ಮಾಡಿಸಿ ಇವರಿಗೆ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತಕ್ಕಂಥದನ್ನ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಿದೆ. ಆದರೆ ತನಿಖೆ 6 ತಿಂಗಳ ಹಿಂದೆನೆ ತನಿಖಾ ವರದಿ ಬಿಡುಗಡೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ತನಿಖೆಯನ್ನ ಬಿಡುಗಡೆ ಮಾಡದೇ ಇರುವುದನ್ನ ಅಹಿಂದ ಚಿಂತಕರ ವೇದಿಕೆ ಬಹಳ ಉಗ್ರವಾಗಿ ಖಂಡಿಸುತ್ತದೆ. ಅವೆಲ್ಲವನ್ನ ತನಿಖೆ ಮಾಡಿ ಯಾರು ತಪ್ಪಿಸ್ತಾ ಇದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ, ಇದರಲ್ಲಿ ಯಾರು ಜನಪ್ರತಿನಿಧಿಗಳು ಮಂಡಳಿಯಲ್ಲಿ ಇರ್ತಕ್ಕಂಥ ದುಡ್ಡನ್ನ ಹಗಲು ದರೋಡೆ ಮಾಡಿದ್ದಾರೆ ಅಂತವರ ವಿರುದ್ಧವಾಗಿ ಏನು ಕರೆಕ್ಟ್ ಆಗಿ ಏನು ತನಿಖೆ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷಿಸುವಂತ ಕೆಲಸ ಆಗಬೇಕು. ಇಲ್ಲಂತಂದ್ರೆ ಅಹಿಂದ ಚಿಂತಕರ ವೇದಿಕೆಯ ನೇತೃತ್ವದಲ್ಲಿ ಮುಂದೆ ಇವತ್ತು ಕೇವಲ ಕಲಬುರಗಿಯಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದ್ದೀವಿ. ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ 7-8 ಜಿಲ್ಲೆಗಳಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನ ಈ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಪ್ರತಿಭಟನೆಯ ಮೂಲಕ ನಾವು ಕೊಡ್ತಾ ಇದ್ದೇವೆ. ನನ್ನ ಹೆಸರು ರಮೇಶ್ ಹಡಪಾದ್ ನೀಲೂರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಹಿಂದ ಚಿಂತಕರ ವೇದಿಕೆ ಕಲಬುರಗಿ.
ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.